ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಮತ್ತೆ ಎದುರಾಯಿತು ಸಂಕಷ್ಟ. ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆ ಗ್ರಾಹಕರ ಮೇಲೆ ನೇರ ಹೊರೆ. ಹೋಟೆಲ್ ತಿಂಡಿ ಊಟ ಇನ್ನು ಮುಂದೆ ದುಬಾರಿಯಾಗುವ ಸೂಚನೆ. ಮೂರನೇ ತಿಂಗಳ ನಂದಿಗಿರಿ ಪ್ರದಕ್ಷಿಣೆ ಅದ್ಧೂರಿ ಯಶಸ್ವಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಗಿರಿ ಪ್ರದಕ್ಷಿಣೆ, ಸಾವಿರಾರು ಜನ ಭಾಗಿ. ತಿರುವಣ್ಣಾಮಲೈ ಮಾದರಿಯಲ್ಲಿ ನಿರಂತರವಾಗಿ ನಡೆಯಲಿರುವ ಗಿರಿ ಪ್ರದಕ್ಷಿಣೆ. ವರುಣನ ಅಬ್ಬರಕ್ಕೆ ನೆಲಕಚ್ಚಿದ ಬಾಳೆ ಬೆಳೆ, ರೈತನಿಗೆ ಕಹಿಯಾದ ಬಾಳೆ. ಆತಂಕದಲ್ಲಿ ರೈತ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಬಾಳೆ ತೋಟ. ಇಬ್ಬರು ಮಕ್ಕಳನ್ನ ಕೊಂದು ನೇಣಿಗೆ ಶರಣಾದ ತಂದೆ, ಕೌಟುಂಬಿಕ ಕಲಹದ ಹಿನ್ನೆಲೆ ಮೂವರ ಸಾವಿನ ಶಂಕೆ. ಪತಿಯನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಓಡಿ ಹೋದ ಪತ್ನಿ, 3 ವರ್ಷಗಳ ಹಿಂದೆ ಸೊಸೆಯ ಕಾಟಕ್ಕೆ ಅತ್ತೆಯೂ ಆತ್ಮಹತ್ಯೆ. ವಾರ್ತೆಗಳ ವಿವರ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಹೋಟೆಲ್ ಉದ್ಯಮಕ್ಕೆ ಮತ್ತೆ ಸಂಕಷ್ಟ ತಂದಿದೆ. ಸಕಾಲಕ್ಕೆ ಸಿಲಿಂಡರ್ ಸಿಗದೆ ಹೋಟೆಲ್ ನಡೆಸೋದೇ ಕಷ್ಟವಾಗಿರುವ ಸಂದರ್ಭದಲ್ಲಿ ಈಗ ದರ ಏರಿಕೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಹೋಟೆಲ್ ಮಾಲೀಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸಮಸ್ಯೆ ಮುಂದುವರೆದಿದ್ದ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ಸಿಗದೆ ಕೆಲವು ಹೋಟೆಲ್ಗಳಲ್ಲಿ ಇನ್ನೂ ಸೌದೆ ಒಲೆ ಬಳಸಿ ಅಡುಗೆ ಮಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿರುವುದು ಹೋಟೆಲ್ ಉದ್ಯಮದ ಮೇಲೆ ಹೆಚ್ಚುವರಿ ಹೊರೆ ತಂದಿದೆ. ಒಂದೆಡೆ ಪೂರೈಕೆ ಕೊರತೆ, ಇನ್ನೊಂದೆಡೆ ದರ ಏರಿಕೆ. ಈ ಎರಡೂ ಸಮಸ್ಯೆಗಳು ಸೇರಿ ಹೋಟೆಲ್ ಉದ್ಯಮವನ್ನು ಸಂಕಷ್ಟಕ್ಕೆ ತಳ್ಳಿವೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ದರ ನಿಯಂತ್ರಣ ಮತ್ತು ಸಮರ್ಪಕ ಪೂರೈಕೆ ಮಾಡಬೇಕು. ಸರಿಯಾಗಿ ಸಿಲಿಂಡರ್ ಸಿಗ್ತಿಲ್ಲ, ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದೀವಿ. ಈಗ ರೇಟ್ ಕೂಡ ಹೆಚ್ಚಾಗಿದೆ. 3 ಸಿಲಿಂಡರ್ ಮಾತ್ರ ಕೊಡ್ತೀವಿ ಅಂತಾರೆ. ಹೀಗಾದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟ ಆಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ ಹೆಸರು ಆನಂದ್ ಅಂತ. ಮೊದಲೆಲ್ಲ 2000ಕ್ಕೆ ಸಿಗ್ತಾ ಇತ್ತು. ಹೆಂಗೋ ಬಾಧೆ ಬಿಟ್ಕೊಂಡು ಸೌದೆ ಒಲೆ ಮೇಲೆ ಮಾಡ್ತಾಯಿದ್ವಿ. ಈಗ ದಿಢೀರಂತ ಸೌದೆ ಒಲೆಗಾದ ಗ್ಯಾಸ್ ಸಿಗ್ತಾಯಿದೆ. ಗ್ಯಾಸ್ ಸಿಕ್ಕರೂ ದಿಢೀರ್ನ ಅದ್ರ ಹಿಂದೆನೇ ರೇಟ್ ಜಾಸ್ತಿ ಆಗಿದೆ. ನಾವು ಏನಾರು 5 ರೂಪಾಯಿ ಜಾಸ್ತಿ ಬಿಟ್ಟರೆ ಕಸ್ಟಮರ್ ನಮ್ಮ ಕೆಳಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟೆಲ್ಲ 2000 ಸಿಗ್ತಿತ್ತು, ಈಗ 3000 ರೂಪಾಯಿ ರೇಟ್, 1000 ರೂಪಾಯಿ ಜಾಸ್ತಿ ಆಗಿದೆ. ಮೊದಲು ಹೆಂಗ ಕಷ್ಟ ಬಿಟ್ಕೊಂಡು ಸೌದೆ ಒಲೆ ಮೇಲೆ ಮಾಡ್ತಿದ್ವಿ. ಈಗ ಸಿಲಿಂಡರ್ ಸಿಕ್ಕರೂ ಹಿಂದೆ ಊಟನೇ 1000 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಸಿಲಿಂಡ್ರ್ 1000 ರೂಪಾಯಿ ಜಾಸ್ತಿ ಆಗಿದೆ. ಏನು ಜಾಸ್ತಿ ಮಾಡೋದು ಅಂದರೆ ಒಂದು ಐಟಮ್ ಅದೇ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರು ಕಸ್ಟಮರ್ ನಮ್ಗೆ ಕೇಳ್ತಾರೆ. ಅದು ಏನು ಮಾಡ್ಬೇಕಂತ ಇನ್ನೂ ಗೊತ್ತಾಗಿದ್ದಿಲ್ಲ ನಮಗೆ. ಜಾಸ್ತಿ ಇನ್ನೂ ಮಾಡಿಲ್ಲ. 5 ರೂಪಾಯಿ ಜಾಸ್ತಿ ಮಾಡಿದ್ರು ಕಸ್ಟಮರ್ ಕೇಳ್ತವ್ರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗಿನ್ನೂ. ಅದೇ ಬೆಲೆ ಅಂದರೆ ಜಾಸ್ತಿ ಆಗಿರೋದಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಜಾಸ್ತಿ. ಇನ್ನು ದರ ಏರಿಕೆಯ ಪರಿಣಾಮವಾಗಿ ಹೋಟೆಲ್ಗಳಲ್ಲಿನ ಕಾಫಿ, ಟೀ, ತಿಂಡಿ ಮತ್ತು ಊಟದ ಬೆಲೆಗಳನ್ನು ಹೆಚ್ಚಿಸಲು ಮಾಲೀಕರು ಮುಂದಾಗಿದ್ದಾರೆ. ಇದರಿಂದ ಗ್ರಾಹಕರ ಮೇಲೂ ನೇರವಾಗಿ ಹೊರೆ ಬೀಳುತ್ತಿದೆ. ದಿನಕ್ಕೆ ಹಲವಾರು ಬಾರಿ ಕಾಫಿ, ಟೀ ಸೇವಿಸುವ ಗ್ರಾಹಕರಿಗೂ ಹೆಚ್ಚಿದ ಬೆಲೆಗಳು ಹೊರೆಯಾಗುತ್ತಿವೆ. ನಾವು ದಿನಕ್ಕೆ 8 ಬಾರಿ ಕಾಫಿ ಕುಡಿಯುತ್ತೇವೆ. ಈಗ ಬೆಲೆ ಜಾಸ್ತಿಯಿಂದ ದಿನಕ್ಕೆ 2 ಬಾರಿ ಸೇವಿಸುತ್ತಿದ್ದೇವೆ ಎಂದು ಗ್ರಾಹಕರು ಹೇಳಿದ್ದಾರೆ. ಸಂಜೆ ಹೊತ್ತು ನಾವು ನಮ್ಮ ಸ್ನೇಹಿತರ ಜೊತೆ ಈ ಥರ ಕಾಫಿ ಕುಡಿಯೋ ಅಭ್ಯಾಸ ಒಂದು ಇತ್ತು. ಈ ಸಂಜೆ ಹೊತ್ತು ಬರ್ತಾಯಿದ್ರಿ, ಪ್ರತಿ ದಿವಸ ಬಂದು ಕಾಫಿ ಕುಡಿದು ಹೋಗ್ತಿದ್ರಿ. ಇವತ್ತು ಬಂದರೆ 25 ರೂಪಾಯಿ ಜಾಸ್ತಿ ಮಾಡಿದರು. ಯಾಕೆ ಅಂತ ಕೇಳಿದ್ರೆ ಗ್ಯಾಸು ಅಂತೇಳ್ಬಿಟ್ಟು ಹೇಳಿದ್ರು. ಈ ಸರ್ಕಾರ ನೋಡಿದ್ರೆ ರಾಜಕೀಯದ ಕುರ್ಚಿಗೋಸ್ಕರ ಅವರಿಬ್ಬರು ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಹೋಟ್ಲುಗಳಿಗೆ ಜನರ ಪರಿಸ್ಥಿತಿ ಏನಾಗ್ತಾಯಿದೆ ಅಂತ ಯಾರು ಅರಿವೆ ಮಾಡ್ಕೋತಾ ಇಲ್ಲ. ಸರ್, ನಾವು ಈ ಫ್ರೆಂಡ್ಸ್ ಜೊತೆ ಅಲ್ಲಿ ಹವ್ಯಾಸ ಇರೋದ್ರಿಂದ ಆಗಾಗ ಟೀ ಕಾಫಿ ಅನ್ನೋದು ಕುಡಿತಾ ಇರ್ತೀರಿ. ಈ ಬೇಸಿಗೆಗೆ ಆದರೂ ಕಮ್ಮಿ ಮಾಡಿದ್ರು ಎಲ್ಲೇ ಹೋದ್ರು ಈ ಹೋಟ್ಲೆಲ್ಲ ಬೇರೆ ಕಡೆ ಎಲ್ಲೇ ಹೋದ್ರೂ ಗ್ಯಾಸ್ದಿಂದ ಅಭಾವದಿಂದ 5 ರೂಪಾಯಿ ಜಾಸ್ತಿ ಅಂತ ಎಲ್ಲ ಕಡೆನೂ ಮಾಡಿದ್ದಾರೆ.
ಸರ್ ತಿಂಡಿ ಏನಿಲ್ಲ, ಟೀ ಕಾಫಿ ಅಷ್ಟೇ ಸರ್. ಯಾಕಂದ್ರೆ ಲೋಕಲ್ ಇರೋದ್ರಿಂದ ನಾವು ಇಲ್ಲೇ ಇರ್ತೀರಿ. ಅದರಿಂದ ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತೇಳ್ಬಿಟ್ಟು ಗ್ರಾಹಕರಿಗೆ ಬರೆ ಅಂದರೆ ತುಂಬ ಬರೆ ಬೀಳ್ತಾ ಇದೆ ಸರ್. ಯಾಕಂದರೆ ಮೊದಲಿದ್ದು 10 ರೂಪಾಯಿ 15 ರೂಪಾಯಿ ಕಾಫಿಗೆ ಇವಾಗ 20-25 ರೂಪಾಯಿ, 10 ರೂಪಾಯಿ ಜಾಸ್ತಿ ಸರ್. ಈಗ ಮಾತಾಡಿದ್ರೆ ಗ್ಯಾಸು 980 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ ಹೇಳ್ತಾರೆ. 3000 ಚಿಲ್ಲರೆ ಆಗಿದೆ ಅಂತೇಳ್ಬಿಟ್ಟು ಹೇಳಿ ಈ ರೀತಿ ಜಾಸ್ತಿ ಮಾಡಿದ್ದಾರೆ. ನಾವು ಇನ್ನು ಹೋಟ್ಲುಗಳವ್ರಿಗೆ ಏನು ಹೇಳೋಕ್ಕಾಗಲ್ಲ. ನಮ್ಗೆ ಬೇಕು ಅಂದರೆ ಕುಡಿಬೇಕು, ಇಲ್ಲಾಂದರೆ ಹೋಗಬೇಕು. ಅದರಿಂದ ನಾವು ಏನೋ ಒಂದು ಸುಮ್ಮನೆ ಆಗೋದು. ಗ್ರಾಹಕರು ಈಗ ಡೈಲಿ ಒಂದು 5ರಿಂದ 6 ಪಾಟ್ ಕುಡಿತಾ ಇದ್ದವರು ಈಗ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಒಂದು ಕುಡಿಯೋದಕ್ಕಾಗುತ್ತೆ ಸರ್ ಅಷ್ಟೇ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಹಾಗೂ ಪೂರೈಕೆ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಇದರಿಂದ ಗ್ರಾಹಕರಿಗೂ ನೇರ ಹೊರೆ ಬೀಳುತ್ತಿದೆ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಕನಸಿನ ಕೂಸಾದ ನಂದಿ ಗಿರಿ ಪ್ರದಕ್ಷಿಣೆ 3ನೇ ತಿಂಗಳಲ್ಲೂ ಯಶಸ್ವಿಯಾಗಿ ನೆರವೇರಿತು. ಪ್ರತಿ ತಿಂಗಳ ಹುಣ್ಣಿಮೆ ದಿನ ನಡೆಯಲಿರುವ ನಂದಿ ಗಿರಿ ಪ್ರದಕ್ಷಿಣೆ ಶುಕ್ರವಾರ ಬುದ್ಧ ಪೌರ್ಣಿಮೆ ದಿನ ಸಹಸ್ರಾರು ಜನರು ಭಾಗಿಯಾಗುವ ಮೂಲಕ ಸಂಪನ್ನವಾಯಿತು. ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಗಿರಿ ಪ್ರದಕ್ಷಿಣೆ ಮಾಡಬೇಕು ಎಂಬ ಗುರಿಯೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭಿಸಿರುವ ನಂದಿ ಗಿರಿ ಪ್ರದಕ್ಷಿಣೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಶುಕ್ರವಾರ ಸಂಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಮುಖಂಡರು, ಚಿಕ್ಕಬಳ್ಳಾಪುರ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಭಾಗವಹಿಸುವ ಮೂಲಕ ಸಂಪನ್ನವಾಯಿತು. ಗುರುವಾರ ರಾತ್ರಿ ಚಿಕ್ಕಬಳ್ಳಾಪುರದಾದ್ಯಂತ ಉತ್ತಮ ಮಳೆಯಾಗಿದ್ದ ಕಾರಣ ಶುಕ್ರವಾರವೂ ಮೋಡ ಕವಿದ ವಾತಾವರಣ ಇತ್ತು. ಅಲ್ಲದೆ ತೀವ್ರ ತಾಪಮಾನದಿಂದ ಪರದಾಡುತ್ತಿದ್ದ ಜನರಿಗೆ ವರುಣ ತಂಪೆರಚಿದ ಕಾರಣ ಗಿರಿ ಪ್ರದಕ್ಷಿಣೆ ಮಾಡುವ ಜನರಿಗೆ ಅಷ್ಟಾಗಿ ಆಯಾಸ ಕಾಣಲಿಲ್ಲ. ಹಾಗಾಗಿ ಶುಕ್ರವಾರ ನಡೆದ ನಂದಿ ಗಿರಿ ಪ್ರದಕ್ಷಿಣೆಯಲ್ಲಿ ಜನರು ಹೆಚ್ಚು ಆಯಾಸಗೊಳ್ಳದೆ ಪ್ರದಕ್ಷಿಣೆ ನಡೆಸಿದರು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸೇರಿದಂತೆ ಹಲವು ಮುಖಂಡರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. ನಂದಿ ದೇವಾಲಯದಿಂದ ಆರಂಭವಾದ ಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್ ಮೂಲಕ ಗಾಂಧಿಪುರ ತಲುಪಿ ನಂತರ ಕಣಿವೆ ಬಸವಣ್ಣ, ಸುಲ್ತಾನ್ಪೇಟೆ ಮೂಲಕ ಮತ್ತೆ ನಂದಿ ದೇವಾಲಯ ಸೇರುವ ಮೂಲಕ ಪ್ರದಕ್ಷಿಣೆ ಮುಕ್ತಾಯವಾಯಿತು. ಸುಮಾರು 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಇದು 3ನೇ ತಿಂಗಳಾಗಿದ್ದು, ಕಳೆದ ತಿಂಗಳು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ ಕಲಾಪದಲ್ಲಿ ಭಾಗವಹಿಸಿದ ಕಾರಣ ಅವರ ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ಗಿರಿ ಪ್ರದಕ್ಷಿಣೆ ನಡೆದಿತ್ತು. ಆದರೆ ಈ ಬಾರಿ ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಮುಕ್ತಾಯದ ನಂತರ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರದಕ್ಷಿಣೆ ಮಾರ್ಗದ ಮಧ್ಯೆ ಹಲವಾರು ORS ಪಾನೀಯ ಸೇರಿದಂತೆ ಕಾಲ್ನಡಿಗೆಗೆ ಬರುವವರ ಆಯಾಸ ಕಡಿಮೆ ಮಾಡಲು ನ್ಯೂಟ್ರಿಷನ್ ಡ್ರಿಂಕ್ಸ್ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಂದಿ ಗಿರಿ ಪ್ರದಕ್ಷಿಣೆ 3ನೇ ತಿಂಗಳಾಗಿದ್ದು ವೈಶಾಖ ಮಾಸದಲ್ಲಿ ಪ್ರದಕ್ಷಿಣೆ ನಡೆಯುತ್ತಿದೆ. ಗಿರಿ ಪ್ರದಕ್ಷಿಣೆಯಿಂದ ಕೇವಲ ಧಾರ್ಮಿಕ ವಿಚಾರ ಮಾತ್ರವಲ್ಲದೆ ಆರೋಗ್ಯ ವಿಚಾರದಲ್ಲಿಯೂ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಬಹುಶಃ ನನಗನ್ಸುತ್ತೆ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಂದ ಕೂಡ ಬಹಳಷ್ಟು ಭಕ್ತಾದಿಗಳು ಬಂದು ಇದು 15-16 ಕಿಲೋಮೀಟರ್, ಅದರಲ್ಲಿ ಇವತ್ತು ಬುದ್ಧ ಪೂರ್ಣಿಮೆ ವಿಶೇಷ ವೈಶಾಖ ಮಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಮಾನಸಿಕ ನೆಮ್ಮದಿ, ದೈಹಿಕವಾಗಿ ಕೂಡ ಇದು ಒಳ್ಳೆಯ ಆರೋಗ್ಯಕ್ಕೆ
ಸ್ಫೂರ್ತಿ ಕೊಡುವಂಥ ಒಂದು ನಡಿಗೆಯಾಗಿದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆ ಇದು. ಹಾಗಾಗಿ ಇವತ್ತು ಶಿವನ ಭಕ್ತಾದಿಗಳು ನಮ್ಮ ದೇಶದಲ್ಲಿ ಅದಕ್ಕೆ ಕೊರತೆನೇ ಇಲ್ಲ. ಬೆಟ್ಟದ ಕೆಳಗೆ ಭೋಗನಂದೀಶ್ವರ, ಬೆಟ್ಟದ ಮೇಲೆ ಯೋಗನಂದೀಶ್ವರ ಇದ್ದು ಉಭಯ ಈಶ್ವರನ ಪ್ರದಕ್ಷಿಣೆ ಮಾಡುವುದು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ತರದ ವಿಚಾರವಾಗಿದೆ. ಹಾಗಾಗಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಪ್ರದಕ್ಷಿಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಸನಾತನ ಧರ್ಮದ ಆಚಾರ ಸಂಸ್ಕೃತಿಯನ್ನು ಉಳಿಸೋಣ ಎಂದು ಕರೆ ನೀಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವರುಣ ರೈತನ ಪಾಲಿಗೆ ವರವಾಗುವ ಬದಲು ಶಾಪವಾಗಿದ್ದಾನೆ. ಒಂದು ಕಡೆ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆ ಮಣ್ಣು ಪಾಲಾಗಿ ರೈತರು ಕಣ್ಣೀರು ಇಡುವಂತಾಗಿದ್ದರೆ, ಮತ್ತೊಂದು ಕಡೆ ಬಾಳೆ ಬೆಳೆ ನೆಲಕ್ಕಚ್ಚಿ ಬಾಳೆ ಬೆಳೆದ ರೈತರು ಕಣ್ಣೀರು ಇಡುವಂತೆ ಮಾಡುವಲ್ಲಿ ಅಕಾಲಿಕ ಮಳೆ ಯಶಸ್ವಿಯಾಗಿದೆ. ರೈತನ ಪಾಲಿಗೆ ಕಹಿಯಾದ ಬಾಳೆ ಬೆಳೆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಬಯಲು ಸೀಮೆ ಮಾತ್ರವಲ್ಲದೆ ಎಲ್ಲ ಭಾಗದ ರೈತರಿಗೆ ಮಳೆ ಎಂದರೆ ವರ. ಸ್ವಲ್ಪ ತಡವಾದರೂ ಆಕಾಶದತ್ತ ರೈತರು ಮುಖ ಮಾಡುವುದು ಸಹಜ. ಉತ್ತಮ ಹದ ಮಳೆಯಾದರೆ ರೈತರಿಗೆ ಎಲ್ಲಿಲ್ಲದ ಖುಷಿ. ಆದರೆ ಜಿಲ್ಲೆಯಲ್ಲಿ ಈ ಬಾರಿ ಮಾತ್ರ ರೈತನ ಪಾಲಿಗೆ ಮಳೆ ಶಾಪವಾಗಿದೆ. ಮೊನ್ನೆ ಬಿದ್ದ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಮಾವು ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವಂತೆ ಮಾಡಿದ ವರುಣ ಇದೀಗ ಮತ್ತೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ರೈತನ ಬದುಕು ಮೂರಾಬುಟ್ಟೆಯಾಗಿಸಿದೆ. ವರ್ಷ ಪೂರ್ತಿ ದುಡಿದು ಬಂಡವಾಳ ಹಾಕಿ ಬೆಳೆ ಕೈಗೆ ಬಂದರೆ 4 ಕಾಸು ಕೈಗೆ ಸೇರಲಿದೆ ಎಂಬ ಆಸೆಯಲ್ಲಿದ್ದ ಬಾಳೆ ಬೆಳೆಗಾರನಿಗೆ ವರುಣ ಮರ್ಮಾಘಾತವನ್ನೇ ನೀಡಿದ್ದು ದಿಕ್ಕು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ಬಾಳೆ ಬೆಳೆಗಾರನಿಗಾಗಿದೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕ್ಕಚ್ಚಿದೆ. ಗ್ರಾಮದ ಪ್ರಗತಿಪರ ರೈತ ಜಿಎಂ ತಟ್ಟೇಗೌಡ ಎಂಬುವವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ರು. ಸುಮಾರು 11 ತಿಂಗಳ ಕಾಲ ಮುತುವರ್ಜಿಯಿಂದ ಬೆಳೆಸಿದ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಬೀಸಿದ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಜಿಎಂ ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ. ಬ್ರಾಹ್ಮಣ ದಿನ್ನೆ ಅಂತ 8 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ಸರ್? ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಿ. ಇದು ಎಷ್ಟು ಎಕರೆಗೆ ತಾವು? 8.5 ಎಕರೆ ಮಾಡಿದ್ದೀವಿ ಸರ್. ಇಲ್ಲಿ ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದ್ರೊಳಗೆ ಇದು ಬಾಳೆ ಈಗ ಮಾಡಿರೋದು ಹಾಕಿದ್ದೀರಾ ಅಂತ. ಈ ಸರ್ವೆ ನಂಬರ್ ಅದೇ 56, 57 ಸರ್ವೆ ನಂಬರು. 55, 56 ಸರ್ವೆ ನಂಬರ್. ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ, 1 ವರ್ಷ 2 ತಿಂಗಳು ಬೇಕು ಸರ್. ಇದು 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ. ಇನ್ನೊಂದು 1.5-2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ನೋಡಿ. ಗೊನೆ ಎಲ್ಲ ಒಣಗಿದೆ. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸಂತ್ರಸ್ತ ರೈತ ಜಿಎಂ ತಟ್ಟೇಗೌಡ ಮನವಿ ಮಾಡಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತನಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೌಟುಂಬಿಕ ಕಲಹ ಹಿನ್ನೆಲೆ ಮಕ್ಕಳನ್ನು ಕೊಂದ ತಂದೆ ಆತ್ಮಹತ್ಯೆಗೆ ಶರಣಾದ ಮನ ಕಲಕುವ ಘಟನೆ ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮದಲ್ಲಿ ನಡೆದಿದೆ. ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮದಲ್ಲಿ 3 ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ.
ಕೌಟುಂಬಿಕ ಕಲಹ ಹಿನ್ನೆಲೆ ಮಕ್ಕಳನ್ನು ಕೊಂದು ಆತ್ಮಹತ್ಯೆಗೆ ಶರಣಾದ ತಂದೆ. ಮನ ಕಲಕುವ ಘಟನೆ ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮದಲ್ಲಿ ನಡೆದಿದೆ. ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮದಲ್ಲಿ ಮೂವರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. 40 ವರ್ಷದ ತಂದೆ ಶಿವಣ್ಣ, ಮಕ್ಕಳಾದ 10 ವರ್ಷದ ಜೀವನ್, 6 ವರ್ಷದ ಪ್ರಾಣೇಶ್ ಮೃತಪಟ್ಟವರು. ನೇಣು ಬಿಗಿದ ಸ್ಥಿತಿಯಲ್ಲಿ ಶಿವಣ್ಣನ ಮೃತದೇಹ ಪತ್ತೆಯಾಗಿದ್ದು, ಮಕ್ಕಳು ಮಂಚದ ಮೇಲೆ ಮಲಗಿದ್ದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದು, ಕೌಟುಂಬಿಕ ಕಲಹ ಹಿನ್ನೆಲೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಮಕ್ಕಳನ್ನು ಕೊಂದು ತಂದೆ ನೇಣಿಗೆ ಶರಣಾಗಿದ್ದಾನೆ ಎಂದು ಸ್ಥಳೀಯರ ಆರೋಪವಾಗಿದೆ. ಕಳೆದ 1 ವಾರದ ಹಿಂದಷ್ಟೇ ಮೃತ ಶಿವಣ್ಣನ ಪತ್ನಿ ಕಾವ್ಯ ಅಕ್ಕನ ಮಗನಾದ ಹೇಮಂತ್ ಎಂಬುವವರ ಜೊತೆಯಲ್ಲಿ ಪರಾರಿಯಾಗಿದ್ಲು. ಇದಾದ ಬಳಿಕ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಗ್ರಾಮಸ್ಥರ ಮಧ್ಯಸ್ಥಿಕೆಯಲ್ಲಿ ವಾಪಸ್ ಮನೆಗೆ ಅಲ್ಕೆರೆ ಗ್ರಾಮಕ್ಕೆ ಬಂದಿದ್ದ ಕಾವ್ಯ ಪತಿ ಇಲ್ಲದ ವೇಳೆ ಮನೆಯಲ್ಲಿದ್ದ ಹಣ ಮತ್ತು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ಲು. ಇದರಿಂದ ಮನೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸೊಸೆಯ ಕಾಟಕ್ಕೆ ಬೇಸತ್ತ ಶಿವಣ್ಣನ ತಾಯಿ ಹೊನ್ನಮ್ಮ ಕಳೆದ 3 ವರ್ಷಗಳ ಹಿಂದೆ ಬಾವಿಗೆ ಬಿದ್ದು ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ಸ್ಥಳಕ್ಕೆ ಕುಣಿಗಲ್ ಠಾಣೆಯ ಸಿಪಿಐ ಮಾಧ್ಯಾ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ತುಮಕೂರು. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಎಸ್ಎಲ್ವಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಏಪ್ರಿಲ್ 20ರಂದು ಹಗಲಿನಲ್ಲಿಯೇ ನಡೆದಿದ್ದ ಚಾಣಾಕ್ಷ ಕಳ್ಳತನ ಪ್ರಕರಣವನ್ನು ಚಿಂತಾಮಣಿ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕಳವು ಮಾಡಿದ್ದ ಆರೋಪಿ ಮಹಿಳೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಎಸ್ಎಲ್ವಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಏಪ್ರಿಲ್ 20ರಂದು ಹಗಲಿನಲ್ಲಿಯೇ ನಡೆದಿದ್ದ ಚಾಣಾಕ್ಷ ಕಳ್ಳತನ ಪ್ರಕರಣವನ್ನು ಚಿಂತಾಮಣಿ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕಳವು ಮಾಡಿದ್ದ ಆರೋಪಿ ಮಹಿಳೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಸಾಮುಲಪಟ್ಟಿ ನಿವಾಸಿ ಎಸ್ ಗೀತಾ ಅಲಿಯಾಸ್ ಅಲಮೇಲು ಎಂಬ ಮಹಿಳೆ ಬಂಧಿತ ಆರೋಪಿಯಾಗಿದ್ದಾರೆ. ಬಂಧಿತಳಿಂದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ 65 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ವಶಪಡಿಸಿಕೊಳ್ಳಲಾಗಿದೆ. ಏಪ್ರಿಲ್ 20ರಂದು ಮಧ್ಯಾಹ್ನ ಇಬ್ಬರು ಅಪರಿಚಿತ ಮಹಿಳೆಯರು ಗ್ರಾಹಕರ ಸೋಗಿನಲ್ಲಿ ಎಸ್ಎಲ್ವಿ ಜ್ಯುವೆಲರ್ಸ್ ಅಂಗಡಿಗೆ ಬಂದಿದ್ರು. ಮಾಲೀಕನ ಗಮನ ಬೇರೆಡೆಗೆ ಸೆಳೆದು ಶೋಕೇಸ್ನಲ್ಲಿದ್ದ 72 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ಮತ್ತು ಕಿವಿ ಓಲೆಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ರು. ಅಂಗಡಿ ಮಾಲೀಕ ರಾಜಣ್ಣ ನೀಡಿದ ದೂರಿನನ್ವಯ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ ಹಾಗೂ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದ ತಂಡ ತನಿಖೆ ಕೈಗೊಂಡಿತ್ತು. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಆರೋಪಿ ದೇವಕಿ ಎಂಬಾಕೆ ಸದ್ಯ ತಲೆಮರೆಸಿಕೊಂಡಿದ್ದು, ಆಕೆಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಆಹಾರ ಪ್ರಿಯರೇ ಗಮನಿಸಿ, ನಿಮಗಾಗಿ ಒಂದು ಸಿಹಿ ಸುದ್ದಿ. ಶುಚಿ ಹಾಗೂ ರುಚಿಗೆ ಹೆಸರಾದ ನಿಮ್ಮ ಮೆಚ್ಚಿನ ಸಮರಾಸ್ ವೆಜ್ ಈಗ ಇನ್ನೊಂದು ಹೆಜ್ಜೆ ಮುಂದೆ. ಹೌದು, ಇದೀಗ ಚಿಕ್ಕಬಳ್ಳಾಪುರದಲ್ಲಿ 3ನೇ ಬ್ರಾಂಚ್ ಶುಭಾರಂಭ. ನಿಮ್ಮ ಕುಟುಂಬ ಸಮೇತ ಬನ್ನಿ, ಸ್ವಾದಿಷ್ಟವಾದ ರುಚಿಕರ ಆಹಾರಗಳನ್ನ ಆಸ್ವಾದಿಸಿ. ಉದ್ಘಾಟನೆ ಮೇ 3, 2026. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿ ಕ್ಷಣವನ್ನು ಸವಿಯಿರಿ, ಪ್ರತಿ ತಿನಿಸು ಮರೆಯದಿರಿ. ಸಮರಾಸ್ ವೆಜ್, ರುಚಿಯ ಹೊಸ ತಾಣ. ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಭಾನುವಾರ ಬರುವ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ.
ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ and to shine. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ ಪಿಯುವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ ಪಿಯು ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, ಜೆಡಬ್ಲ್ಇ, ಐಐಟಿ, ಎಐಐಎಂಎಸ್, ಸಿಇಟಿ, ಕಾಮೆಟ್ಗೆ, ಸಿಎ, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ,
ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ. ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು, ಸಾಮಾನ್ಯ ಕ್ಷೇತ್ರದಿಂದ ಬಾಲಾಜಿ ಮತ್ತು EN ಶ್ರೀರಾಮರೆಡ್ಡಿ ಹಾಗೂ ಮಹಿಳಾ ಕ್ಷೇತ್ರದಿಂದ ಕೆ ಸುಬ್ಬಲಕ್ಷ್ಮಮ್ಮ ಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷ್ಣಕುಮಾರಿ ಘೋಷಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ KPS ಶಾಲಾ ಆವರಣದಲ್ಲಿ ನಡೆದ ಈ ಪ್ರಕ್ರಿಯೆಯು ರಾಜಕೀಯ ಚುನಾವಣೆಯಷ್ಟೇ ಪೈಪೋಟಿಯಿಂದ ಕೂಡಿದ್ದು ಎಲ್ಲರ ಗಮನ ಸೆಳೆಯಿತು. ಸಾಮಾನ್ಯ ಕ್ಷೇತ್ರದಲ್ಲಿ ಬಾಲಾಜಿ ಮತ್ತು ಶ್ರೀರಾಮರೆಡ್ಡಿ ಮೇಲುಗೈ. ಸಾಮಾನ್ಯ ಕ್ಷೇತ್ರದ 2 ಸ್ಥಾನಗಳಿಗಾಗಿ ಒಟ್ಟು 4 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಈ ಪೈಪೋಟಿಯಲ್ಲಿ ಬಾಲಾಜಿಯವರು 80 ಮತ ಪಡೆದು ಪ್ರಥಮ ಸ್ಥಾನ ಗಳಿಸಿದ್ರೆ EN ಶ್ರೀರಾಮರೆಡ್ಡಿ 72 ಮತ ಪಡೆದು ಜಯಶೀಲರಾದ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾನು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದಿದ್ದೇನೆ. ಇದು ನನಗೆ 7ನೇ ಚುನಾವಣೆ. 7 ಚುನಾವಣೆಗಳಲ್ಲಿ ನಮ್ಮ ತಾಲೂಕಿನ ಗುರು ಮಾತೆಯರು, ನನ್ನ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ಮತ್ತೆ ಮೀಡಿಯಾ ಮಿತ್ರರು, ಶಿಕ್ಷಕ ಬಂಧುಗಳು ಮತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿಕೊಂಡು ನಾನು ಇವತ್ತನ್ನ 7ನೇ ಬಾರಿ ಜಯಶೀಲರಾಗಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ವಿ ಶ್ರೀರಾಮಪ್ಪ 65 ಮತ ಹಾಗೂ ಎಂ ಶಂಕರ್ 54 ಮತ ಗಳಿಸಿ ಪರಾಭವಗೊಂಡ್ರ. ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಡೆದ ನೇರ ಹಣಾಹಣಿಯಲ್ಲಿ ಕೆ ಸುಬ್ಬಲಕ್ಷ್ಮಮ್ಮ ಭರ್ಜರಿ ಜಯ ದಾಖಲಿಸಿದ್ದಾರೆ. ಸುಬ್ಬಲಕ್ಷ್ಮಮ್ಮ ಅವರು ಒಟ್ಟು 75 ಮತ ಪಡೆದು ವಿಜೇತರಾಗಿದ್ದ. ಇವರ ವಿರುದ್ಧ ಸ್ಪರ್ಧಿಸಿದ್ದ ಮತ್ತೊಬ್ಬ ಅಭ್ಯರ್ಥಿ ಶ್ವೇತಾ 67 ಮತ ಪಡೆದು ಸೋಲೊಪ್ಪಿಕೊಂಡ್ರ. ತಾಲೂಕಿನಲ್ಲಿ ಒಟ್ಟು 148 ಶಿಕ್ಷಕ ಮತದಾರರಿದ್ದ. ಈ ಪೈಕಿ 146 ಮತಗಳು ಚಲಾವಣೆಯಾಗಿದ್ವ. ಕೇವಲ 2 ಮತದಾರರು ಗೈರು ಹಾಜರಾಗಿದ್ದ. ಚಲಾವಣೆಯಾದ ಮತಗಳಲ್ಲಿ 3 ಮತಗಳು ಅಸಿಂಧು ಎಂದು ಪರಿಗಣಿಸಲ್ಪಟ್ಟವ. ಈ ಬಾರಿಯ ಚುನಾವಣೆ ಅಕ್ಷರಶಃ ರಾಜಕೀಯ ರಂಗಿನಂತೆ ಕಂಡುಬಂದಿದ್ದು ವಿಶೇಷವಾಗಿತ್ತು. ಬೆಳಗ್ಗೆಯಿಂದಲೇ ಮುಖ್ಯ ರಸ್ತೆಯ ಇಕ್ಕೆಲೆಗಳಲ್ಲಿ ಪೆಂಡಾಲ್ ಹಾಕಿಕೊಂಡಿದ್ದ ಬೆಂಬಲಿಗರು ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಮತಯಾಚನೆ ನಡೆಸಿದ್ರ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ನಗರದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯ ಟೈಲ್ಸ್ ಮತ್ತು ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ಪಾಲ್ಗೊಂಡು ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಚಿಂತಾಮಣಿಯಲ್ಲಿ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತು. ಮೆರವಣಿಗೆಯಲ್ಲಿ ಡೋಲು ಬಾರಿಸುವ ತಂಡಗಳಿದ್ದು ಹಬ್ಬದ ವಾತಾವರಣ ನಿರ್ಮಿಸಿದ್ದವು. ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಮತ್ತು ಎಲ್ಲಾ ಕೂಲಿ ಕಾರ್ಮಿಕರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಮೆರವಣಿಗೆಯುದ್ದಕ್ಕೂ ಮೊಳಗಿದವು.
ಊರಿನ ಮುಂದೆ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮೊಹಮ್ಮದ್ ಬೇಗ್ ಮಾತನಾಡಿ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ವೈಯಕ್ತಿಕ ಜೀವನಕ್ಕಾಗಿ ಮೀಸಲಿಡಬೇಕೆಂಬುದು ಈ ದಿನಾಚರಣೆಯ ಮೂಲ ಆಶಯವಾಗಿದೆ ಎಂದರು. 19ನೇ ಶತಮಾನದಲ್ಲಿ ಕಾರ್ಮಿಕರು ಈ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದ್ದರು. ಮೇ 1ರಿಂದ ಆರಂಭವಾದ ಈ ಪ್ರತಿಭಟನೆ ಮೇ 4ರಂದು ನಡೆದ ದೌರ್ಜನ್ಯದ ಘಟನೆ ಹಲವು ಕಾರ್ಮಿಕರು ಬಲಿದಾನಕ್ಕೆ ಸಾಕ್ಷಿಯಾಯಿತೆಂದು ಸ್ಮರಿಸಿದರು. ಬಹಳಷ್ಟು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಅದು ಶೈಕ್ಷಣಿಕ ಧನ ಸಹಾಯ ಆಗಿರ್ಬೋದು, ವೈದ್ಯಕೀಯ ಧನ ಸಹಾಯ ಆಗಿರ್ಬೋದು, ಮದುವೆಯ ಧನ ಸಹಾಯ ಆಗಿರ್ಬೋದು, ಹೆರಿಗೆ ಧನ ಸಹಾಯ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಈಗಾಗಲೇ ನಾರಾಯಣ ಸ್ವಾಮಿ ಸರ್ ಹೇಳಿದ ಹಾಗೆ ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾ ಇದ್ದಾವೆ. ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾದ್ರಿಂದ ಸರ್ಕಾರ ಕೊಡುತ್ತಿರುವಂತಹ ಫಲಾನುಭವಿಗಳು ಏನಿದ್ದಾರೆ ಅದು ವಂಚಿತರಾಗ್ತಾ ಇದ್ದಾರೆ. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರಿಗೆ ಬೋಗಸ್ ಕಾರ್ಡ್ಗಳಿದ್ದಾವೆ, ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ರಿಜೆಕ್ಟ್ ಮಾಡುವಂತಹ ಕೆಲಸ ನಮ್ಮೆಲ್ಲದಾಗಿದೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರಲ್ಲ ತಾವು ಮುಂದಕ್ಕೆ ಬಂದು ತಮ್ಮ ಕೆಲಸದ ಏನು, ತಮ್ಮ ಯಾವ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದೀರಿ, ಆ ಎಲ್ಲಾ ಕೆಲಸದ ಒಂದು ಡೀಟೇಲ್ಸ್ ಅನ್ನ ನಿಮ್ಮ ಸಂಘಕ್ಕೆ ಕೊಟ್ಟರೆ, ಆ ಸಂಘದಿಂದ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಕಡೆಯಿಂದ KSK ಬರುತ್ತೆ, ಕಾರ್ಮಿಕ ಸೇವಾ ಕೇಂದ್ರ ಅಂತೇಳಿ. ಆ ಎಲ್ಲರೂ ಏನ್ ಮಾಡ್ತಾರೆ, ನಿಮ್ಮ ರಿವೆರಿಫೈ ಮಾಡ್ತಾರೆ, ತಾವು ನೈಜ ಕಾರ್ಮಿಕರು ಅಲ್ಲವೇ ಅಥವಾ ಇದರಲ್ಲಿ ಇಲ್ಲ ಅಂತ ಹೇಳಿ. ಸೊ ನೀವು ಆ ಒಂದು ರಿವೆರಿಫೈ ಮಾಡಿದಾಗ ನೀವು ನೈಜ ಕಾರ್ಮಿಕರ ಅಲ್ಲ ಅಂತ ಹೇಳಿ ಗೊತ್ತಾದಾಗ ನಿಮ್ಮ ಅರ್ಜಿ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಮೇ 1 ಕಾರ್ಮಿಕ ದಿನಾಚರಣೆ ಎಂದು ಘೋಷಿಸಲಾಯಿತು. ಅಂದಿನಿಂದ ಈ ದಿನವನ್ನು ಕಾರ್ಮಿಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತಿದೆ ಎಂದರು. ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು. ಕಾರ್ಮಿಕ ಇಲಾಖೆ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸಂಘಟನೆ, ಶಕ್ತಿ ಮತ್ತು ಹೋರಾಟ ಈ 3 ತತ್ವಗಳನ್ನು ಅಳವಡಿಸಿಕೊಂಡರೆ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದರು. ಸಂಘಟಿತ ಶಕ್ತಿ ಇದ್ದಾಗ ಮಾತ್ರ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಸಾಧ್ಯ. ಅಂತಹ ಸಂದರ್ಭದಲ್ಲಿ ನಾವೇ ಯಾರ ಬಳಿಗೂ ಹೋಗುವ ಅಗತ್ಯವಿರುವುದಿಲ್ಲ. ಬದಲಾಗಿ ನಮ್ಮ ಅವಶ್ಯಕತೆ ಇರುವವರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಎಂದರು. ಪ್ರಸ್ತುತ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರು ಸಂಘಟಿತರಿದ್ದಾರೆ. ಕುಟುಂಬದ ಸದಸ್ಯರು ಸೇರಿ ಸುಮಾರು 10,000 ಜನರ ಶಕ್ತಿಯಾಗಿ ಹೊರಹೊಮ್ಮಬಹುದು. ಇದು ರಾಜಕೀಯ ಮತ್ತು ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ ಎಂದರು. ಬಲಿಷ್ಠನಾದ ಶ್ರೀರಾಮನು ಆಂಜನೇಯನ ಸಹಾಯ ಕೋರಿದ್ದನು. ಅಂದರೆ ಶಕ್ತಿ ಇದ್ದವರು ಸಂಘಟಿತರ ನೆರವು ಪಡೆಯುತ್ತಾರೆ ಎಂಬುದನ್ನು ಮರೆಯಬಾರದು ಎಂದರು. ಕಾರ್ಯಕ್ರಮದ ನಂತರ ಕಾರ್ಮಿಕರ ಮಕ್ಕಳಿಗೆ ಲೇಖನಿ ಸಾಮಗ್ರಿ ವಿತರಣೆ ಮಾಡಿ ಕಾರ್ಮಿಕರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಸಿನಿಮಾ ಚಿತ್ರೀಕರಣ ನಡೆದ ಸ್ಥಳದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಂಧದ ಮರಗಳ ಕಳ್ಳತನ ನಡೆಯುತ್ತಿದ್ದು, ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮಹಜರು ನಡೆಸಿ ಗಂಧದ ಮರ ಕಳ್ಳರನ್ನು ವಶಕ್ಕೆ ಪಡೆದು ನಂತರ GPS ಫೋಟೋ ತೆಗೆದು ಪ್ರಕರಣ ದಾಖಲಿಸದೆ ವಾಹನ ಸಮೇತ ಬಿಟ್ಟು ಕಳುಹಿಸಿರುವ ಫೋಟೋ ವೈರಲ್ ಆಗಿದೆ. ಮೇಲ್ನೋಟಕ್ಕೆ ಯಾರೋ ಗಂಧದ ಮರ ಕಳ್ಳರು ಕಾಡಿಗೆ ಬಂದು ಮರ ಕಡಿದು ಸಾಗಿಸುತ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಬಹುದು, ಸಹಜ. ಆದರೆ ಕಳ್ಳತನ ನಡೆದಿರುವುದು ನಿಜ. ಆದರೆ ಸಿಕ್ಕ ಕಳ್ಳರನ್ನ ಬಿಟ್ಟು ಪ್ರಕರಣ ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಯಾವ ಉದ್ದೇಶಕ್ಕೆ ಎಂಬ ಅನುಮಾನ ವ್ಯಕ್ತವಾಗಿದ್ದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಅಧಿಕಾರಿಗಳೇ ತೆಗೆದ ಗಂಧದ ಮರ ಕಳ್ಳತನದ GPS ಫೋಟೋಗಳು ಇದೀಗ ಅರಣ್ಯಾಧಿಕಾರಿಗಳ ಕಳ್ಳಾಟಕ್ಕೆ ನಿದರ್ಶನವಾಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಗಂಧದ ಮರಗಳ ಕಡಿದು ಕಳ್ಳತನ ಮಾಡಿರುವುದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಅಲ್ಲವೇ ಅಲ್ಲ. ಗುಬ್ಬಿ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 73ರ ಕೂಗಳತೆ ದೂರದಲ್ಲಿರುವ ತಾಲೂಕಿನ ಮಾರಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆದಿರುವ ಬಹುದೊಡ್ಡ ಗಂಧದ ಮರ ಕಳ್ಳತನ ಇದಾಗಿದೆ. ಗಂಧದ ಮರ ಕಳ್ಳತನದಲ್ಲಿ ಕಳ್ಳರನ್ನ ಹಿಡಿದು ಕಳ್ಳತನ ಖಾತ್ರಿಪಡಿಸಿಕೊಂಡು GPS ಫೋಟೋ ತೆಗೆದು ನಂತರ ವಾಹನ ಸಮೇತ ಬಿಟ್ಟು ಕಳುಹಿಸುವ ಜೊತೆಗೆ ಸಾರ್ವಜನಿಕರ ತೋರಿಕೆಗೆ GPS ಫೋಟೋ ಹಂಚಿಕೊಂಡಿದ್ದು, ನಂತರ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಈ ಪ್ರಕರಣ ಬಗ್ಗೆ ಮಾಹಿತಿ ತಿಳಿಯಲಾಗಿ ಯಾವುದೇ ಪ್ರಕರಣಗಳು ದಾಖಲಾಗದಿರುವುದು ಕಂಡುಬಂದಿದೆ.
ಅಧಿಕಾರಿಗಳ ಕೈಚಳಕದ ಬಗ್ಗೆ ಅರಣ್ಯ ಸಚಿವರ ಉತ್ತರ ನೀಡಬೇಕಿದೆ. ಇಷ್ಟೆಲ್ಲ ಅವಾಂತರ ನಡೆದರೂ ಯಾವುದೇ ಕ್ರಮಕ್ಕೆ ಮುಂದಾಗದೆ ವೈರಲ್ ಆದ GPS ಫೋಟೋಗಳನ್ನು ನೋಡಿಯೂ ಕೂಡ ಕ್ರಮಕ್ಕೆ ಮುಂದಾಗದಿರುವ ಗುಬ್ಬಿ ವಲಯ ಅರಣ್ಯಾಧಿಕಾರಿಯ ನಡೆಗೆ ಪರಿಸರ ಪ್ರೇಮಿಗಳಲ್ಲಿ ಅನುಮಾನ ವ್ಯಕ್ತವಾಗಿದೆ. ಹಲವು ಬಾರಿ ನಾವೇ ಮಾಲು ಸಮೇತ ಗಂಧದ ಮರ ಕಳ್ಳರನ್ನ ಹಿಡಿದುಕೊಟ್ಟರೂ ಯಾವುದೇ ಪ್ರಕರಣ ದಾಖಲು ಮಾಡದೆ ವಾಹನ ಸಮೇತ ಅವರನ್ನ ಬಿಟ್ಟು ಕಳುಹಿಸಿದ್ದಾರೆ. ಇನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಿರಿಯ ಅಧಿಕಾರಿಗಳ ಜಾಣ ಮೌನ ಈ ಕೃತ್ಯಕ್ಕೆ ಶಾಮೀಲಾಗಿರುವ ಅನುಮಾನ ವ್ಯಕ್ತವಾಗ್ತಿದೆ. ಇಂತಹ ಕೃತ್ಯಗಳು ಹೀಗೆಯೇ ಮುಂದುವರಿದರೆ ಮೀಸಲು ಅರಣ್ಯದಲ್ಲಿ ಗಂಧದ ಮರಗಳೇ ಲೂಟಿಯಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಸ್ಥಳೀಯ ರೈತ ಸೋಪನಹಳ್ಳಿ ಜಗದೀಶ್. ಇಲ್ಲಿ ಮಾರ್ಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಅಂತ ಇದೆ. ಇದು ಸಾವಿರಾರು ಎಕರೆ ಇದೆ ಇದು ಜಮೀನು. ಇಲ್ಲಿರ್ತಕ್ಕಂಥ ಫಾರೆಸ್ಟ್ರು ಗಾರ್ಡು ಎಲ್ಲ ಇಲ್ಲಿ ಬೆಳಗ್ಗೆ ಹೊತ್ತು ಒಬ್ಬರು ಕಾಣಿಸ್ಕೊಳಲ್ಲ. ಹಗಲೊಂದಾಗಲೇ ಗಂಧದ ಮರ ಲೂಟಿ ಆಗ್ತಾವೆ. ನಾವೇ ಹೋಗಿ ಇಲ್ಲಿ ಕಡಿತಾವ್ರೆ ಬರ್ರಿ ಅಂದರೂ ಬಂದು ನೋಡೋದಿಲ್ಲ. ಇವ್ರನ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ದೀವಿ ಕೆಲವು ಮರಗಳನ್ನ. ಇನ್ನೂ ಒಳಗೆ ಹೋಗಕ್ಕೆ ಆಗೋದಿಲ್ಲ ಫಾರೆಸ್ಟ್ ಇರೋದ್ರಿಂದ. ಭಾಳ ಲೂಟಿ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟವರು ಮೇಲಧಿಕಾರಿಗಳು ಏನಾದರೂ ನೀವು ಕಂಡುಬಿಟ್ಟು ಇಲ್ಲಿ ಇರೋರನ್ನ ಆಕ್ಷನ್ ತಗೊಂಡು ಇರೋ ಪರಿಸರ ಗಂಧದ ಮರ ಉಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ಇಲ್ಲಿ ನಾವು ಮುಂದೆ ಬಸವರಾಜಪ್ಪ ಅಂತ ಇದ್ರು ಫಾರೆಸ್ಟ್ರು. ಅವತ್ತಿನಿಂದ ನಾವು ಭಾಳ ವರ್ಷದಿಂದ ಇದ್ದೀವಿ. ಇವಾಗಲೂ ಸೌದೆ ಒಲೆ ಮುಂತಾಗೂ ಇಕ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಮರ ಕಡ್ದಿರೋದು ಲೀಗಲಾಗಿ ನೋಡಿದ್ದೀವಿ. ಅವ್ರ ಹತ್ರ ನಮ್ಮ ಹತ್ರ ಕೆಲವು ಫೋಟೋದು ಇದ್ದಾವೆ. ನಾವು ಹಿಡ್ಕೊಟ್ಟು ಇದ್ದೀವಿ. ಈಗ 4 ತಿಂಗಳು ಆಚೆಲೂ ಹಿಡ್ಕೊಂಡ್ರು ಕೇಸ್ ಮಾಡೇ ಇಲ್ಲ. ಹಂಗೆ ಬಿಟ್ಟು ಕಳಿಸ್ತಾರೆ. ದುಡ್ಡು ಇಸ್ಕೊಂತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹಂಗೆ ಕಳಿಸ್ತಾ ಇದ್ದಾರೆ. ಒಂದು ಕೇಸ್ ಇಲ್ಲ. ಕೇಳಿದರೆ ನಿಮಗೆ ಹಾಕ್ರಿ ಅಂತ ನಮ್ಮನ್ನು ದಬಾಯಿಸ್ತಾರೆ. ಈ ಥರ ಅಲ್ಲಿಗೆ ಮಾಡ್ಕೊಂಡು ಹೋಗ್ತಾವ್ರೆ ಇಲ್ಲಿರೋ ಅಧಿಕಾರಿಗಳು ಆಚಾರಗಳು. ನೋಡಿ, ನೀವು ಪರಿಸರ ಉಳಿಸ್ಬೇಕು. ಒಳ್ಳೆ ಗಂಧದ ಮರ, ಇದೆಲ್ಲ ಗಂಧದ ಪ್ಲಾಂಟ್ ಅಂತಲೇ ಹೆಸರು ಇರೋದು. ಮೊದಲಿಂದಲೂ ತಾತನ ಕಾಲದಿಂದ ಕೆಲವು ಗಂಧದ ಗುಡಿ ಫಿಲಮ್, ರಾಜ್ಕುಮಾರ್ ಫಿಲಮ್ ತೆಗ್ದಿರೋದು ಇಲ್ಲೊಂದು ಸೀನು ಗಂಧದ ಗುಡಿದ. ಅಂಥ ಗಂಧದ ಮರಗಳು ಎಲ್ಲ ಸರ್ವನಾಶ ಆಗೋಗಿದ್ದಾವೆ. ಬಂದು ನೀವು ವೀಕ್ಷಣೆ ಮಾಡಿ, ನಿಮಗೂ ತೋರಿಸ್ತೀವಿ ಕಡ್ದಾಕಿರೋ ಮರಗಳ. ಸತೀಶ್, CTV ನ್ಯೂಸ್, ತುಮಕೂರು. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026-31 ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಆರ್ ಅಶೋಕ್ ಕುಮಾರ್ ನೇತೃತ್ವದ ಬಣ ಜಯಭೇರಿ ಬಾರಿಸಿದೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026-31 ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಆರ್ ಅಶೋಕ್ ಕುಮಾರ್ ನೇತೃತ್ವದ ಬಣ ಜಯಭೇರಿ ಬಾರಿಸಿದೆ. ಸಂಘದ ನಿರ್ದೇಶಕರ ಆಯ್ಕೆಯ ಚುನಾವಣೆ ಶುಕ್ರವಾರ ಶಾಂತಿಯುತವಾಗಿ ನಡೆದಿತ್ತು. ಚುನಾವಣೆ ನಂತರ ರಾತ್ರಿಯೇ ಮತ ಎಣಿಕೆ ನಡೆದು ತಡರಾತ್ರಿ ಫಲಿತಾಂಶ ಪ್ರಕಟವಾಯಿತು. ಆರ್ ಅಶೋಕ್ ಕುಮಾರ್ ಬಣದಿಂದ 7 ಮಂದಿ, ಕೆ ರವಣಪ್ಪ ನೇತೃತ್ವದ ಬಣದಿಂದ 4 ಹಾಗೂ ವಸಂತರೆಡ್ಡಿ ನೇತೃತ್ವದ ಬಣದಿಂದ 2 ಆಯ್ಕೆಯಾದರು. ಆರ್ ಅಶೋಕ್ ಕುಮಾರ್ 305, ಕೆ ಶಿವರಾಜ್ 306, ಮಸ್ತಾನವಲಿ 272, ವಿ ರಮೇಶ್ 235, ಚಂದ್ರಮ್ಮ 296, ನಾಗರತ್ನಮ್ಮ 306, ಮಂಜುಳಾ ಕುಮಾರಿ 275, ಕೆ ರವಣಪ್ಪ 323, ಜಯದೇವ 269, ದಾಮೋದರ ರೆಡ್ಡಿ 243, ಮಂಜುಳಾದೇವಿ 311, ಕೆಎನ್ ವಸಂತ ರೆಡ್ಡಿ 230, ಸಿ ಮಂಜುನಾಥ್ 300 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಸಾಮಾನ್ಯ 9 ಹಾಗೂ ಮಹಿಳಾ ಮೀಸಲಾತಿಯಲ್ಲಿ 4 ಸೇರಿ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು 33 ಮಂದಿ ಕಣದಲ್ಲಿದ್ದರು. ಸಾಮಾನ್ಯ ಕ್ಷೇತ್ರದ 9 ಸ್ಥಾನಗಳಿಗೆ 26 ಅಭ್ಯರ್ಥಿಗಳು ಹಾಗೂ ಮಹಿಳಾ ಮೀಸಲಾತಿಯ 4 ಸ್ಥಾನಗಳಿಗೆ 7 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಒಟ್ಟು 671 ಮತದಾರರಿದ್ದು 642 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಚುನಾವಣಾಧಿಕಾರಿ ಕರ್ತವ್ಯ ನಿರ್ವಹಿಸಿ ಸುಸೂತ್ರವಾಗಿ ಚುನಾವಣೆ ನಡೆಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 2026-31 ಅವಧಿಗೆ ಚಿಂತಾಮಣಿ ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣಾ ಮತಗಳ ಎಣಿಕೆ ದಿನಾಂಕ ಈ ದಿನ 1/5/2026 ಪ್ರಕಾರ ಈ ಕೆಳಕಂಡಂತೆ ಅಭ್ಯರ್ಥಿಗಳು ಮತಗಳನ್ನು ಗಳಿಸಿರುತ್ತಾರೆ. ವೆಂಕಟೇಶ್ KM 128 ಇದರಂತೆ ಮತಗಳನ್ನು ಗಳಿಸಿರುತ್ತಾರೆ.
ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ನಿಂದ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪಿಎಚ್ಸಿ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಮೂಲ ಸೌಲಭ್ಯ, ವೈದ್ಯರು ಹಾಗೂ ಸಿಬ್ಬಂದಿ ನೇಮಕಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಲ್ಲದ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಇಬ್ಬರು ರೋಗಿಗಳು ಮಂಗಳವಾರ ರಾತ್ರಿ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಸುಡು ಬಿಸಿಲಿನಲ್ಲಿ ಶಾಸಕರಿಗೆ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಧಿಕ್ಕಾರದ ಘೋಷಣೆಗಳ ಮೂಲಕ ಡಿವೈಎಫ್ಐ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನಲ್ಲಿ ಬಡ ಜನರೇ ಹೆಚ್ಚಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮೂಲ ಸೌಲಭ್ಯಗಳಿಲ್ಲದೆ, ಅಗತ್ಯ ವೈದ್ಯರಿಲ್ಲದೆ, ಸಿಬ್ಬಂದಿ ಇಲ್ಲದೆ ಸರಿಯಾದ ನಿರ್ವಹಣೆ ಕೊರತೆಯ ಕಾರಣ ಅನಾರೋಗ್ಯದಿಂದ ಬರುವ ಬಡವರಿಗೆ ಸರಿಯಾದ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು. ಡಿವೈಎಫ್ಐ ಜಿಲ್ಲಾ ಮುಖಂಡ ಎಸ್ ರಾಜಶೇಖರ್ ಮಾತನಾಡಿ, ತಾಲೂಕು ಆಸ್ಪತ್ರೆಯಲ್ಲಿ ಬಡವರಿಗೆ ಪೂರಕವಾದ ಚಿಕಿತ್ಸೆ ನೀಡಿ ಬಡವರಿಗೆ ಆತ್ಮವಿಶ್ವಾಸವನ್ನು ಮೂಡಿಸುವ ಪರಿಸ್ಥಿತಿ ಇಲ್ಲವಾಗಿದೆ. ಆಸ್ಪತ್ರೆಗೆ ದಿನಕ್ಕೆ ಸುಮಾರು 1000 ರೋಗಿಗಳು ಆಗಮಿಸುತ್ತಾರೆ. ಆದರೆ ಅವರಿಗೆ ಸರಿಯಾದ ಚಿಕಿತ್ಸೆ ಮಾಡಬೇಕಾದ್ರೆ ಅಗತ್ಯಕ್ಕೆ ತಕ್ಕಂತೆ ವೈದ್ಯರು, ಸಿಬ್ಬಂದಿ ಇರಬೇಕು. ಆದರೆ ಇಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದೆ. ಇತರೆ ಟೆಕ್ನಿಷಿಯನ್ಸ್ ಕೊರತೆಯೂ ಇದೆ. ಹಾಗಾಗಿ ಬಡವರಿಗೆ ಚಿಕಿತ್ಸೆ ದೊರೆಯುತ್ತಿಲ್ಲ. ಬಡವರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಸಾವಿರಾರು ರೂಪಾಯಿ ಸುರಿದು ಚಿಕಿತ್ಸೆ ಪಡೆಯಬೇಕಾಗಿದೆ. ಇದರಿಂದಾಗಿ ಬಡವರಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಸಾವುಗಳಾಗುತ್ತಿರುವುದು ಆಳುವ ಸರ್ಕಾರ ಮತ್ತು ಶಾಸಕರು ಈ ಬಗ್ಗೆ ಗಮನ ನೀಡುತ್ತಿಲ್ಲ. ಬದಲಿಗೆ ಅವರ ನಿರ್ಲಕ್ಷ್ಯದಿಂದಾಗಿ ಬಡವರ ಬದುಕು ಬೀದಿಗೆ ಬಿದ್ದಂತಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡು ಸಿಬ್ಬಂದಿಯನ್ನ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ಹೋರಾಟ ಮುಖ್ಯ ಉದ್ದೇಶ ಏನಂತಂದರೆ, ಬಾಗೇಪಲ್ಲಿ ತಾಲೂಕು ನಿರಂತರ ಬರಗಾಲಕ್ಕೆ ತುತ್ತಾಗಿದ್ದು, ಇವತ್ತು ತಾಪಮಾನ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ವಿಪರೀತವಾದಂಥ ಬಿಸಿಲಾಗಿದ್ದು, ಈ ಬಿಸಿಲಿಗೆ ಮತ್ತು ಈ ಬಿಸಿನ ಗಾಳಿಗೆ ರೋಗಗಳು ಹರಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಇವತ್ತು ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳೇನಿದೆ, ಅವು PHC ಆಸ್ಪತ್ರೆಗಳೇನಿರ್ಬೋದು, ಮುಖ್ಯ ಆಸ್ಪತ್ರೆ ಏನಿರ್ಬೋದು, ಈ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯರ ಕೊರತೆ ಎತ್ತು ಕಾಣ್ತಾ ಇದೆ. ಉದಾಹರಣೆಗೆ ಮೊನ್ನೆ ಮಂಗಳವಾರ ಈ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಅವರಿಗೆ ಹೃದಯಾಘಾತವಾಗಿದೆ, ಅರ್ಜೆಂಟು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಕನಿಷ್ಠ ಪಕ್ಷ ವೈದ್ಯರಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯರಿಗೆ ಕಾಲ್ ಮಾಡಿದಾಗ ಅವರು ನಾವು ಬರಬೇಕಾ ಬೇಡವಾ ಅಂತ ಒಂದು ಉಡಾಬೆ ಉತ್ತರವನ್ನು ಕೊಡ್ತಾರೆ. ಅಂತಂದರೆ ಇವತ್ತು ಈ ಬಾಗೇಪಲ್ಲಿನ ತಾಲೂಕಿನ ಆಡಳಿತ ಅಧಿಕಾರ, ಇವತ್ತಿಲ್ಲಿರುವಂತಹ ಅಧಿಕಾರಿಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್ಎಫ್ಐ ಸೋಮಶೇಖರ್ ಮಾತನಾಡಿ, ತಾಲೂಕಿನ ಬಡ ಜನರು ನೇರವಾಗಿ ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ. ಇಲ್ಲಿಯೂ ಸೌಲಭ್ಯಗಳು ಇಲ್ಲದ ಕಾರಣ ದಿಕ್ಕೆಟ್ಟು ಪ್ರಾಣದ ಉಳಿವಿಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಸಾವಿರಾರು ರೂಪಾಯಿ ಸಾಲ ಮಾಡಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಬೇಕು ಎಂದರು. ಇನ್ನು ಸ್ಥಳಕ್ಕೆ ವಿನಯ್ ಕುಮಾರ್ ಆಗಮಿಸಿ ಮನವಿ ಸ್ವೀಕರಿಸಿ ಮೇಲಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೇರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೇರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಮತ್ತು ಪತ್ರಿಕೋದ್ಯಮ ಕುರಿತು ವಿಚಾರ ಸಂಕಿರಣವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಆಶ್ರಯದಲ್ಲಿ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಅಂಬೇಡ್ಕರ್ ಅವರು ಸಮಸಮಾಜ ನಿರ್ಮಾಣದ ಕನಸು ಕಂಡಿದ್ದರು. ಜಾತಿ ಕಾರಣಕ್ಕೆ ಅಂಬೇಡ್ಕರ್ ಅವರ ಪತ್ರಿಕೆಗಳನ್ನು ಓದಲು ಬೇರೆಯವರು ಹಿಂಜರಿಯುತ್ತಿದ್ದರು. ಅಂದಿನ ಕಾಲದಲ್ಲಿಯೇ ಅಸಹಕಾರರನ್ನು ಅಂಬೇಡ್ಕರ್ ಎದುರಿಸಿದ್ದರು. ಆದರೆ ಅಂಬೇಡ್ಕರ್ ಅವರ ಹೋರಾಟ ಚಿಂತನೆಗಳಿಂದ ಹಲವಾರು ಬದಲಾವಣೆ ಸಾಧ್ಯವಾಯಿತು ಎಂದರು. ಅಂಬೇಡ್ಕರ್ ಅವರ 135ನೆಯ ಜನ್ಮದಿನದ ಅಂಗವಾಗಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಪಕ್ಷದ ವತಿಯಿಂದ 1 ದಿನದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್, ಪಕ್ಷದಿಂದ 6ರಿಂದ 6 ಪುಸ್ತಕ ಓದು ಎಂಬ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಾಬಾ ಸಾಹೇಬರು ಪ್ರತಿದಿನ ಸತತವಾಗಿ 12ರಿಂದ ಸುಮಾರು 15 ಗಂಟೆಯವರೆಗೂ ನಿರಂತರವಾಗಿ ಓದಿನಲ್ಲಿ ಮಗ್ನರಾಗಿ ದೇಶ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಗಳಿಸಿ ಸುಮಾರು 30ಕ್ಕೂ ಹೆಚ್ಚು ಡಿಗ್ರಿಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ಇಂದಿನ ಯುವಕರು ಯುವತಿಯರು ಹೆಚ್ಚು ಮೊಬೈಲ್ ಫೋನ್ನಲ್ಲಿ ಮಗ್ನರಾಗಿರ್ತಾರೆ. ಮನೆಯಲ್ಲಿ ಧಾರಾವಾಹಿಗಳಿಗೆ ತಲ್ಲೀನರಾಗಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಹೆಚ್ಚು ಓದುವಂತೆ ಗಮನವಹಿಸಬೇಕಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಮತ್ತೆ ಎದುರಾಯಿತು ಸಂಕಷ್ಟ. ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆ ಗ್ರಾಹಕರ ಮೇಲೆ ನೇರ ಹೊರೆ. ಹೋಟೆಲ್ ತಿಂಡಿ ಊಟ ಇನ್ನು ಮುಂದೆ ದುಬಾರಿಯಾಗುವ ಸೂಚನೆ. 3ನೇ ತಿಂಗಳ ನಂದಿಗಿರಿ ಪ್ರದಕ್ಷಿಣೆ ಅದ್ಧೂರಿ ಯಶಸ್ವಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಗಿರಿ ಪ್ರದಕ್ಷಿಣೆ, ಸಾವಿರಾರು ಜನ ಭಾಗಿ. ತಿರುವಣ್ಣಾಮಲೈ ಮಾದರಿಯಲ್ಲಿ ನಿರಂತರವಾಗಿ ನಡೆಯಲಿರುವ ಗಿರಿ ಪ್ರದಕ್ಷಿಣೆ. ವರುಣನ ಅಬ್ಬರಕ್ಕೆ ನೆಲಕಚ್ಚಿದ ಬಾಳೆ ಬೆಳೆ, ರೈತನಿಗೆ ಕಹಿಯಾದ ಬಾಳೆ. ಆತಂಕದಲ್ಲಿ ರೈತ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಬಾಳೆ ತೋಟ. ಇಬ್ಬರು ಮಕ್ಕಳನ್ನ ಕೊಂದು ನೇಣಿಗೆ ಶರಣಾದ ತಂದೆ, ಕೌಟುಂಬಿಕ ಕಲಹದ ಹಿನ್ನೆಲೆ 3 ಸಾವಿನ ಶಂಕೆ. ಪತಿಯನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಓಡಿ ಹೋದ ಪತ್ನಿ, 3 ವರ್ಷಗಳ ಹಿಂದೆ ಸೊಸೆಯ ಕಾಟಕ್ಕೆ ಅತ್ತೆಯೂ ಆತ್ಮಹತ್ಯೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.